ಜೈಲಲ್ಲಿ ಖೈದಿಗಳಿಗೆ ಸಿಕ್ತಿರುವಂತಹ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದರು. ಆ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ಪನಾಗರಾರ ಬಗ್ಗೆ ಏನ್ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಹೊತ್ಕೊಳ್ತು ನೋಡಿ ರಾಜಕೀಯ ಕಿಡಿ. ಎಚ್.ಡಿ.ಕೆ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಿಡಿಯಾಗಿದ್ದಾರೆ. ವಿಧಾನಸೌಧದಲ್ಲೇ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಟೆರರಿಸ್ಟ್ಗಳಿದ್ದಾರೆ ಅಂತಂದ್ರೆ ಅವ್ರನ್ನ ಹಿಡಿಬೇಕಲ್ವಾ, ಮಾಹಿತಿ ಇದ್ರೆ ಕಂಡು ಹಿಡೀರಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಕೇಂದ್ರದ ಮಂತ್ರಿಯಾಗಿ ಹೀಗ ಮಾತಾಡೋದು ಕರ್ನಾಟಕಕ್ಕೆ ಅಗೌರವ, ಇದನ್ನು ಒಪ್ಪೋದಕ್ಕಾಗಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ.ಕೆ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಯಾಗಿದ್ದಾರೆ. ಈ ತರ ಮಾತಾಡಿದ್ರೆ ಏನ್ ಮಾತಾಡೋದು? ಈಗ ಮಾತಾಡಿದ್ರೆ ಏನ್ ಮಾತಾಡೋದು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಏನ್ ಅರ್ಥ ಹೇಳಿ? ಮತ್ತೆ ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವರೇ ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದಾರಂತ? ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದಾರಂತ? ಮತ್ತೆ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಕೈಗೈತಲ್ಲ, ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರುತಿದ್ರೆ ಮತ್ತೆ ಕೊಡಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡ್ಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ರೆ, ಅಷ್ಟು ಖಚಿತವಾದಂಥ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಹೇಳಿದ್ರೆ ಮತ್ತೆ ಆ ಥರ ಮಾಹಿತಿ ಇದ್ರೆ ಮತ್ತೆ ಅವರೇ ಮತ್ತೆ ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ ಅವ್ರಿಗೆ? ಈ ಥರ ಮಾತಾಡಿದ್ರೆ ಏನು ಮಾತಾಡೋಣ? ಈಗ ಮಾತಾಡಿದ್ರೆ ಏನು ಮಾತಾಡೋದು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಏನು ಅರ್ಥ ಹೇಳಿ? ಮತ್ತೆ ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವರೇ ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದಾರಂತ? ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದಾರಂತ? ಮತ್ತೆ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಕೈಗೈತಲ್ಲ, ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರುತಿದ್ರೆ ಮತ್ತೆ ಕೊಡಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡ್ಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ರೆ, ಅಷ್ಟು ಖಚಿತವಾದಂಥ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಹೇಳಿದ್ರೆ ಮತ್ತೆ ಆ ಥರ ಮಾಹಿತಿ ಇದ್ರೆ ಮತ್ತೆ ಅವರೇ ಮತ್ತೆ ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ ಅವ್ರಿಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.